ಅಭಿಪ್ರಾಯವನ್ನು ಅವಕಾಶ ಬೇಕಾಗಿದೆಯೋ? ಅವಕಾಶ ಮಾಮೂಲಿ ಮೋಹನಲ್ಲಿ ಹೇಳಿದ ಮೋಹನಲ್ಲಿ ಹೇಳಿದ ವಿಚಾರವನ್ನು ಮನಗಂಡು ವಿಸ್ತಾರವಾದ ಸಾಮ್ರಾಜ್ಯವನ್ನು ಈ ಜೋಡಿತಾಗಿರುವಂತಹ ದಾರು ವೃಕ್ಷದಲ್ಲಿ ನಾವೆಲ್ಲ ಸುಖ ನೆಮ್ಮದಿಯಿಂದ ಕಾಲವನ್ನು ಕಳೆಯುತ್ತಿದ್ದೇವೆ. ವಿಧಾತರ ಸೃಷ್ಟಿಯಲ್ಲಿ ಸಾಧಕನಾರುವ ಸಾಧನೆ ಮೂಲಕವಾಗಿ ಕೇರವಲ್ಲ ಎಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವನೇ ನಿತ್ಯ ವಿಧಾತರ ಬರವಲ್ಲ ಕರುಣಕ್ಕೆ ಪತ್ರನಾದವರಿಗೆ ಮಹಾದೇವ ಎಂದು ನಿನ್ನ ಮನೆದೇವನಾಗಿದ್ದೇನೆ. ಮೂರು ಲೋಕಗಳನ್ನೇ ಸ್ವಾಧೀನ ಮಾಡಬೇಕಾದ ಉದ್ದೇಶದಿಂದ ಮತ್ತೆ ನನ್ನ ಮೊದಲಾಗಿರಿದೆ. ಪಾತಾಳ ಸೇರಿ ಸ್ವರ್ಗಲೋಕ ಸೇರಿ ದೇವರಗಳನ್ನು ಮಾಡಿದೆ. ಸಾಮರ್ಥ್ಯದ ಮೂಲಕವಾಗಿ ಮೂರು ಮೂರ್ತಿಗಳೇ ಕೈ ಕಟ್ಟಿ ಕುಳಿತುಕೊಳ್ಳುವ ಹಾಗೆ ಮಾಡಿಬಿಟ್ಟಿಯಲ್ಲ ಪ್ರಭು. ಮಗನನ್ನು ಗೆದ್ದೆ, ಹಣನನ್ನು ಗೆದ್ದೆ, ಹರಿಯನ್ನೂ ಗೆದ್ದೆ. ಆದರೆ ಹರಿಯ ಮಗನಂತಹ ಮಾರದಲ್ಲಿ ನೀನು ಸೋತು ಹೋದಿಯಪ್ಪ. ಗಂಡಮಂಡಲ ಮಾಡಿ ತಗೊಂಡೇ ನಮ್ಮ ಮಾತಿಗೆ ಬರಲಾಗಿ ಕಾಡ ಗರ್ಭದಲ್ಲಿ ಇರುವಂತಹ ಹೆಣ್ಣು ಬರೆ ಕಾಡ ಕಾವೇರಿ ಹೀಗೆಂಬುದಾಗಿ ಬಗೆದು ಮನಸ್ಸಿ ಜನ ಶರಹತಿಗೆ ಸುತ್ತಾಗಿ ಮೇಲೆ ಒದ್ದಾಡುತ್ತಾರೆಯಲ್ಲೋ. ಇನ್ನು ನಿನಗೆ ಸಾಧುವೆ ಹೇಳು. ಆಕೆ ಬಗ್ಗೆ ಹೇಳುದ? ನೀನು ಆಕೆ ಬಗ್ಗೆ ಹೇಳಿದ್ರು ಕೂಡ ಅವಳು ಮನೆ ಕರುಣೆ
ಪ್ರತ್ಯಕ್ಷ ಪ್ರಮಾಣ ಬೇಡ ಎಂಬುದಾಗಿ ತಿಳಿದವರು ಆಡಿದಂತಹ ಮಾತು ಯಾವುದು? ಕಣ್ಣವರೇ ಕಂಡರು ಪರಾಮರಿಸಿ ನೋಡು. ಕಂಡಕೊಂಡರು ಆಡಿದಂತಹ ಮಾತುಗಳು ಖುಷಿಯೋ ಯಾವ ದಿಟ್ಟವೋ ಎಂಬುದಾಗಿರುವುದಕ್ಕೆ ಬೇಕಾದ ಸುಗ್ರೀವನನ್ನೇ ಕಳುಹಿಕೊಟ್ಟಿದ್ದೇನೆ. ಹೋಗಿ ಬಂದ ಆಮೇಲೆ ನನ್ನ ವಿದ್ಯಾವನಗಳನ್ನು ಎಲ್ಲಾ ನಿವೇದಿಸಿಕೊಂಡ. ಆದರೆ ಆತನನ್ನು ಏನೆಂಬುದಾಗಿ ಕರೆದರೆ ನೀವು ಕಟ್ಟಿದ್ದೇನೆ. ಏನು ಏನೋ ಇದು ಈಗ ನಾವು ಯೋಚನೆ ಮಾಡಬೇಕಾದ ಯಾವುದನ್ನು? ಯಾರಿಗೆ ಮರಳು ಯಾರಿಗೆ ಹುಚ್ಚು ಯಾರು ಕುಶಾಚಿ ಎಂಬುದಾಗಿ ಕಂಡದರೆ ಭಟರಿಗಾದರೂ ಕೂಡ ಪ್ರವೇಶ ಮಾಡುವುದಕ್ಕೆ ಕಷ್ಟ ಸಾಧ್ಯ. ಕದಂಬಾವನ ಅಂತಹ ಉತ್ತಮ ಪ್ರದೇಶ ಕದಂಬಾವನದಲ್ಲಿ ಹೆಣ್ಣುಗಳಿದ್ದಾಳೆ ಎಂಬುದಾಗಿ ಹೇಳಿದಾಗ ಆಕೆ ಯಾರು, ಅವಳ ಅಂತಸ್ಸತ್ತ ಏನು ಎಂಬುದು ತಿಳಿಯಲು ಸಾಧ್ಯವಿಲ್ಲವೇ? ನಾನು ಅರ್ಥರಿಸಿಕೊಂಡಿದ್ದೇನೆ. ಸಮಾಜವಲ್ಲ ಕರುಣಿಯಲ್ಲವಳ ಅಭಿಮಾನಿ ಗಟ್ಟಿವರು ನಾವು ಮಾಡುವಷ್ಟು ಅನ್ಯಾಯ ಮಾಡಿದ್ದೇವೆ. ಅನ್ಯಾಯದ ಭಾರ ಸಹಿಸಲಾಗದೆ ಅದು ಭೂದೇವಿಯಿಂದ ಗೋಳೋ ಎಂಬುದಾಗಿ ಕಳುತ್ತಾ ಇದ್ದಾಳೆ. ಅವಳ ಕಣ್ಣೀರು ಬಳಸುವುದಕ್ಕೆ ಬೇಕಾಗಿ ಆದಿಮಾಯ ದೇವಿಯನ್ನು ತಲೆಗಿಳಿದು ಬಂದವಳಿದ್ದಾಳೆ. ಮೊದಲು ಅಕಾರ ಉಕಾರ ಮಕಾರ ಬೀಜಾಕ್ಷರವೇ ಒಂದಾಗಿ ಅದುವೇ ಓಂಕಾರವಾಯಿತಂತೆ. ಓಂಕಾರವೇ ಮೂರು ಮೂರ್ತಿಗಳು ಆವಿರ್ಭಾವಕ್ಕೆ ಸಾಧನವಾಗಿದೆ ಎಂಬುದಾಗಿ ನಾವೆಲ್ಲ ನಂಬಿಕೊಳ್ಳುವಂತ ಸತ್ಯವಾಗಿದೆ. ಅಂತಹ ಸರ್ವೇಶ್ವರಿಯನ್ನು ಮದುವೆಯಾಗುವ ಬಯಸ್ತಾ ಇದ್ದೀರಲ್ಲ, ಇದು ಸಾಧುವೆ ಹೇಳಿ